ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಇವತ್ತು ಕರ್ಲಿ ಹೇರ್ ಸ್ಟೈಲ್ ಯಾವ ಥರ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನನ್ನ ಪೇಜ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಈ ಥರ ಕ್ರಾಫ್ಟ್ ತೆಗ್ಬಿಟ್ಟು ಒಂದು ಕಡೆ ಸೈಡಲ್ಲಿ ಈ ಥರ ಎಣ್ಕೋಬೇಕಾಗುತ್ತೆ. ಸ್ವಲ್ಪ ತೊಗೊಂಡು ನಾನು ಆಲ್ಮೋಸ್ಟ್ ಇವ್ರ ಅಕ್ಕಂಗೆ ಮಾಡಿದೆ ಕರ್ಲಿ ಹೇರ. ಅದು ಇಷ್ಟ ಆಗಿಬಿಟ್ಟು ನನಗೂ ಕೂಡ ಮಾಡಿ ಅಂತ ಅಂದರು. ಓಕೆ ಅಂತ ಅಂದ್ಬಿಟ್ಟು ನಾನು ಇವರಿಗೂ ಟ್ರೈ ಮಾಡ್ತಾಯಿದ್ದೀನಿ. ಫೈನಲ್ ಲುಕ್ ಮಾತ್ರ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು, ಇವರಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಅವರು ಡಿಫ್ರೆಂಟಾಗಿ ಹೇರ್ ಸ್ಟೈಲೆಲ್ಲ ಮಾಡ್ಕೊಳ್ಳೋಕ್ಕೆ ಇವ್ರಿಗೂ ಇಷ್ಟ. ಬಟ್ ಟೈಮ್ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಹಂಗೆ ಕ್ಲಿಪ್ ಹಾಕ್ಕೊಂಡು ಹೊಂಟೋಗ್ಬಿಡ್ತಾರೆ. ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ನನಗೂ ಮಾಡು ಅಂತ ಅಂದರು. ಓಕೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಕರ್ಲಿ. ಆದರೆ ಯಾರ ಸಹಾಯನೂ ಇಲ್ದೇ ತುಂಬಾ ಮಾಡ್ಬೋದು ಚೆನ್ನಾಗೆ. ನೋಡಿ, ಈ ಥರ ಸಣ್ಣದಾಗಿ ತಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಎಣ್ಕೋಬೇಕಾಗುತ್ತೆ. ಇವ್ರು ಬಂದು ಆವಾಗ ತಾನೇ ಜಸ್ಟು ವಾಶ್ ಮಾಡ್ಕೊಂಬಂದಿದ್ರು ತಲೆನ. ಅದಕ್ಕೋಸ್ಕರ ಅದು ಸ್ವಲ್ಪ ಡ್ರೈ ಆದರೆ ಇನ್ನೂ ಸಖತ್ತಾಗಿ ಕಾಣುತ್ತೆ ಶೈನಿಯಾಗಿ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಬಫ್ ಥರ ಈ ಥರ ಎತ್ಕೊಳ್ಳಿ. ಈ ಥರ ಮಾಡ್ಕೊಂಡಿದ್ದಾದಮೇಲೆ ಇವ್ರ ಹತ್ರ ಸುಜಾತ ಏರ್ ಪಿನ್ ಇಲ್ಲ ಅಂತ ಅಂದ್ಬಿಟ್ಟು ಟಿಕ್ ಕ್ಲಿಪ್ಪೇ ಹಾಕಿದ್ವಿ. ಆದರೂ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ನೋಡಿ, ಈ ಥರ ಬ್ಯಾಕ್ ಸೈಡು ಪಿನ್ ಹಾಕಿಬಿಟ್ಟು ನಾನು ಆ ಥರ ಫ್ಲವರ್ ಎಲ್ಲ ಮಾಡ್ಬೋದಿತ್ತು. ಬಟ್ ಟಿಕ್ ಕ್ಲಿಪ್ಪಲ್ಲೆಲ್ಲ ಆ ಥರ ಮಾಡೋಕ್ಕಾಗಲ್ಲ. ಸುಜಾತ ಏರ್ ಪಿನ್ನ ಇದ್ದಿದ್ದರೆ ಮಾಡ್ಬೋದಿತ್ತು. ಹಾಗೆ ಅಪ್ ಹಾಕಿದ್ದೀನಿ ಅಷ್ಟೇ. ಈ ಥರ ಸ್ವಲ್ಪ ತೊಗೊಂಡು ಈ ಥರ ಕರ್ಲಿ ಹೇರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಇದು ಮೀಶೋದಲ್ಲಿ ಬುಕ್ ಮಾಡಿದ್ದು, ತುಂಬಾ ಚೆನ್ನಾಗಿ ಬರ್ತಿದೆ. ನೋಡಿ, ಇನ್ನು ಸ್ವಲ್ಪ ಡ್ರೈ ಏನಾದರೂ ಆಗಿದ್ದಿದ್ರೆ ಹೇರು ಇನ್ನೂ ಸಖತ್ತಾಗಿ ಬರ್ತಿತ್ತು ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಸ್ಕಿಪ್ ಹಾಕಿರ್ತೀನಿ ನೋಡಿ, ಇವ್ರ ಸಿಸ್ಟರ್ದು ಎಷ್ಟು ಸಖತ್ತಾಗಿ ಬಂದಿತ್ತು ಅಂತ ಅಂದ್ಬಿಟ್ಟು. ಇವ್ರ ಸಿಸ್ಟರ್ದು ಬಂದು ಫುಲ್ಲು ಡ್ರೈ ಇತ್ತು. ಸೊ ಅದಕ್ಕೋಸ್ಕರ ಈ ಥರ ಎಷ್ಟು ಸಖತ್ತಾಗಿ ಕಾಣ್ತಿತ್ತು. ಬಟ್ ಇನ್ನೂ ಇದು ವೆಟ್ಟಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅದು ಕ್ಲೀನಾಗಿ ಬರ್ತಿಲ್ಲ. ಆದರೂ ಸೂಪರಾಗಿ ಬಂದಿದೆ. ಆದರೂ ಎಲ್ಲೂ ಕಲಿದೆ ಹೋದಂಗೆ ನಾನೇ ಟ್ರೈ ಮಾಡಿರೋದು ಈ ಥರ. ಆದರೂ ನನಗೆ ಖುಷಿ ಆಗುತ್ತೆ ಇಷ್ಟು ಚೆನ್ನಾಗಿ ಬರ್ತಿದೆಯಲ್ವಾ ಅಂತ. ಬಟ್ ಅವರಿಗೂ ತುಂಬ ಇಷ್ಟ ಆಯಿತು. ಹಾಗೆ ಅವ್ರ ಶಾಪಲ್ಲೂ ಕೂಡ ನನಗೂ ಈ ಥರ ಮಾಡಿಸ್ಕೊಡಿ ಅಂತಲೂ ಕೇಳ್ತಿದ್ರಂತೆ. ಆದರೂ ಏನೋ ಒಂಥರ ಖುಷಿ ಆಗುತ್ತೆ ಈ ಥರ ಎಲ್ಲ ಕೇಳ್ತಿದ್ದಾರಲ್ವ ಅಂತ. ನೋಡಿ, ನಿಮ್ಗೇನಾದರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರ ಬರ್ತಿದೆ ಅಂತ. ಬಟ್ ನನಗೆ ಬರೋ ಥರ ಮಾಡ್ತಿದ್ದೀನಿ. ಅಷ್ಟು ಪರ್ಫೆಕ್ಟಾಗೇನು ನನಗೂ ಕೂಡ ಬರಲ್ಲ. ಸೊ ನನಗೆ ಯಾವ ಥರ ಬರುತ್ತೆ ಆ ಥರ ಮಾಡ್ತಿದ್ದೀನಿ. ಆದರೂ ಅದು ಸ್ಟೀಲ್ದಲ್ವಾ, ಸ್ವಲ್ಪ ಸಿಗಾಕೊಳ್ತೈತೆ ಏರ್ ಎಲ್ಲ. ಸೊ ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಆದರೂ ಕ್ಲೀನಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಸ್ಯಾರಿ ಮೇಲೆ ಹೇರ್ ಸ್ಟೈಲ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಡ್ರೆಸ್ ಮೇಲೆ ಅಷ್ಟಕ್ಕಷ್ಟೇ. ಆದರೂ ಹೇರ್ ಸ್ಟೈಲೇ ಅಲ್ವಾ, ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಒಂದು ಸಲ ಮೇಕಪ್ ಎಲ್ಲ ಮಾಡಿ ಸ್ಯಾರಿ ಎಲ್ಲ ಉಡಿಸಿ ಈ ಥರ ಹೇರ್ ಸ್ಟೈಲ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣ್ತಿದೆ ಅಂತ ಅಂದ್ಬಿಟ್ಟು. ನಿಮ್ಗೇನಾದ್ರು ಬೇರೆ ಹೇರ್ ಸ್ಟೈಲ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮನೇಲಿ ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯಾವುದೇ ಥರ ಹೇರ್ ಸ್ಟೈಲ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಫೈನಲ್ ಲುಕ್ ಈ ಥರ ಇದೆ. ಸೂಪರಾಗಿ ಬಂದಿದೆ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂತ ಅಂದರೆ
ಆದರೂ ಎಲ್ಲೂ ಕಲಿಯದೆ ಹೋದಂಗೆ ಮನೇಲೇ ಈ ಥರ ಎಲ್ಲ ಹೇರ್ ಸ್ಟೈಲ್ ಎಲ್ಲ ಹಾಕ್ಕೊಂಡು ಎಷ್ಟು ಖುಷಿ ಆಗುತ್ತೆ ಬೇರೆಯವ್ರಿಗೆಲ್ಲ ಈ ಥರ ಎಲ್ಲ ಹೇರ್ ಸ್ಟೈಲ್ ಮಾಡ್ತಾಯಿದ್ರೆ. ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫೈನಲ್ ಲುಕ್ ಈ ಥರ ಇದೆ. ಬಟ್ ಫೇಸ್ಗೇನು ನಾನು ಅಪ್ಲೈ ಮಾಡಿಲ್ಲ. ಸೊ ಹೇರ್ ಸ್ಟೈಲ್ ಮಾತ್ರ ನಾನು ಮಾಡಿರೋದು. ನಿಮಗೇನಾದರೂ ಇಷ್ಟ ಆದರೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ.